ಶಿವ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಂಟಿ ಜನ್ಮದಿನಾಚರಣೆಯನ್ನು ಲಖನಾಪುರದಲ್ಲಿ ಅತ್ಯಂತ ಉತ್ಸಾಹದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಲಿತ ಕ್ರಾಂತಿ ಸೇನಾ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಕುಮಾರ್ ಅಸೋದೆ ವಹಿಸಿದ್ದರು. ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಅಶೋಕ್ ಕುಮಾರ್ ಅಸೋದೆ ಭಾರತೀಯ ಸಂವಿಧಾನದ ಮಹತ್ವವನ್ನು ಎತ್ತಿ ತೋರಿಸಿದ್ದರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಸಂವಿಧಾನವು ದೇಶದ ಏಕತೆಯ ಬಲವಾದ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದರು. ನ್ಯಾಯ, ಸಮಾನತೆ, ಭ್ರಾತೃತ್ವ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳನ್ನು ಆಧರಿಸಿದ ಸಂವಿಧಾನವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸೃಷ್ಟಿಸಲು ಕೆಲಸ ಮಾಡುತ್ತದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅನೇಕ ಭಾಷೆಗಳು, ಧರ್ಮಗಳು ಮತ್ತು ಸಂಸ್ಕೃತಿಗಳ ಹೊರತಾಗಿಯೂ ಸಂವಿಧಾನವು ದೇಶವನ್ನು ಒಗ್ಗೂಡಿಸುವ ಶಕ್ತಿಯನ್ನು ಹೊಂದಿದೆ. ಶಿಕ್ಷಣವು ವ್ಯಕ್ತಿಯ ಪ್ರಗತಿಗೆ ಪ್ರಮುಖ ಸಾಧನವಾಗಿದೆ ಮತ್ತು ಶಿಕ್ಷಣದ ಮೂಲಕ ಮಾತ್ರ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದೆಂದು ಅವರು ಹೇಳಿದ್ದರು. ಅದಕ್ಕೆ ದ್ಯೋತಕರು ದಲಿತರಾದಂಥ ಎಸ್.ಟಿ. ಸಮುದಾಯದವರಾದಂಥ ನೀವು ಎಸ್.ಟಿ. ಸಮುದಾಯ ಸಣ್ಣವರ ತಿಳ್ಕೋಬೇಡ್ರಿ. ಖಡ್ಗ ಹಿಡಿದರೆ ಮದಕರಿ ನಾಯಕ, ಪೆನ್ನು ಹಿಡಿದರೆ ವಾಲ್ಮೀಕಿ ಅಷ್ಟು ಸಾಮಾನ್ಯ ಅಂತ ಈ ಜಗತ್ತಿಗೆ ಆದರ್ಶಪ್ರಾಯರಂತ ಇವತ್ತು ಕೋಟದಲ್ಲಿ ಕೈ ಹಿಡಿದ ಸತ್ಯವನ್ನು ಹೇಳುತ್ತೇನೆ, ಬೇರೆ ಏನು ಹೇಳುವುದಿಲ್ಲ. ಯಾರು ಬರದಾರ ವ್ಯಾಸ ಮಹಾಭಾರತ ಬರೆದವರು, ಅವರು ಬೆಸ್ತರ ಪೈಕಿ ವಾಲ್ಮೀಕಿ ಜಗತ್ತಿಗೆ ರಾಮಾಯಣ ಬರೆದು ತತ್ವ ದರ್ಶನವನ್ನು ಮಾಡಿದಂಥ ಮಹಾನುಭಾವ ವಾಲ್ಮೀಕಿ ಅವರು. ಅದಕ್ಕೆ ಹೇಳ್ತಾರ, ಅಂತ ಒಬ್ಬ ಮಹಾಪುರುಷರ ಒಂದು ವಂಶದಲ್ಲಿ ಹುಟ್ಟಿದಂಥ ಈ ವಾಲ್ಮೀಕಿ ಸಮುದಾಯ ಈ ಬ್ರಿಟಿಷರು ಬಂದಾಗ ಭಾರತ ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಪಾಳೆಗಾರಿಕೆಯನ್ನ ಆ ರೂಟ್ಸ್ ಏನಿರ್ತಲ್ಲ, ಒಳಗಡೆ ಹೋಗೋದು ಹೊರಗೆ ಬರೋದು ಕಳುವು ಮಾರ್ಗಗಳು ಹೇಳಿದವರು ಎಸ್.ಟಿ. ಸಮುದಾಯದವರು, ಬೇರೆ ಸಮುದಾಯದವರು ಈ ದೇಶಕ್ಕೆ ಒಂದು ರೂಟ್ಸ್ ಕೊಡ್ತಕ್ಕಂಥ. ಅದಕ್ಕೆ ನಾನು ಹೆಚ್ಚು ಬೇರೆ ತೆಗೆದುಕೊಳ್ಳದೆ ಇವತ್ತು ಮಹಾಪುರುಷರ ಎಲ್ಲರೂ ಕೂಡಿ ಸೇರಿ ಏನೊಂದು ಜಯಂತಿಯನ್ನು ಮಾಡಿದಿರಿ. ಇದು ನಿಜವಾಗಿಯೂ ಆದರ್ಶಪರವಾಗಿದೆ. ಸಾಹೇಬ್ರ, ಇಲ್ಲಿ ಮಾನ್ಯ CPI ಸಾಹೇಬರು ಆಕ್ಚುಲಿ ಹೇಳ್ತೀನಿ, ಬಹಳ ದಕ್ಷ ಆಡಳಿತ ಅಧಿಕಾರಿಗಳು, ಯಾವುದೇ ಗರ್ವಿಲ್ಲ, ಅಹಂಕಾರ ಇಲ್ಲ. ನಾನು ದೊಡ್ಡ ಅಧಿಕಾರಿ ಅಂತಕ್ಕಂಥ ಎಷ್ಟೋ ಮಂದಿನ ಹೆಸರು ತಗೋದಿಲ್ಲ. ಎಷ್ಟೋ ಮಂದಿ CPI ಹೋದ್ರು, ಎಲ್ಲ CPI ಆಗಿದೆ ಅನ್ನೋದು ಸುತ್ತ ಮರೆತು ಅವರು ಎಲ್ಲ ಸಮುದಾಯದವರನ್ನ ತಗೊಂಡು ಬೆಂಡಿಗೆ ತಗೊಂಡು ಹೋಗ್ತಕ್ಕಂಥ ಒಬ್ಬ ದಕ್ಷ ಆಡಳಿತ ಅಧಿಕಾರಿ. ಯಾವುದೇ ಜಾತಿ ಅವರು, ಯಾವುದೇ ಸಮಾಜದವರೇ ಬಂದರೂ ಕೂಡ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ಮಾನ್ಯ CPI ತಳವಾರ್ ಸಾಹೇಬರು ಮಾಡಿದ್ದಾರೆ. ನೀವು ರಾತ್ರಿ 12ಕ್ಕೆ ಹೋದ್ರು ಕೂಡ ಅವರು ಯಾವಾಗಲೂ ಸಮಾಜದ ಚಿಂತನೆ. ಕಾರ್ಯಕ್ರಮವನ್ನು ಹಾಜರಿದ್ದ ಗಣ್ಯರು ಫೋಟೋ ಪೂಜೆ ಮತ್ತು ದೀಪ ಬೆಳಗಿಸುವ ಮೂಲಕ ಪ್ರಾರಂಭಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ಗಣ್ಯರಿಗೆ ಶಾಲು, ಗುಲಾಬಿ ಗುಚ್ಛ ಕೊಟ್ಟು ಸನ್ಮಾನಿಸಲಾಯಿತು. ರಾಜು ನಾಯಕ್ ಸ್ವಾಗತಿಸಿ ಕಾರ್ಯಕ್ರಮವನ್ನು ಪರಿಚಯಿಸಿದ್ದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾತನಾಡಿದ ನಿಪ್ಪಾಣಿ ಮಂಡಲ ಪೊಲೀಸ್ ಇನ್ಸ್ಪೆಕ್ಟರ್ BS ತಳವಾರ್ ಶಿಕ್ಷಣದ ಮಹತ್ವವನ್ನು ವಿವರಿಸಿದ್ದರು ಮತ್ತು ಶಿಕ್ಷಣವು ಪರಿಣಾಮಕಾರಿ ಆಯುಧವಾಗಿದೆ ಮತ್ತು ಪ್ರತಿಯೊಬ್ಬರೂ ಅದರ ಸರಿಯಾದ ಬಳಕೆಯಿಂದ ತಮ್ಮ ಜೀವನವನ್ನು ಬೆಳಗಿಸಬಹುದು ಎಂದು ಹೇಳಿದ್ದರು. ಮಹಾಪುರುಷರ ಚಿಂತನೆಗಳನ್ನು ಮೈಗೂಡಿಸಿಕೊಂಡರೆ ಸಮಾಜವು ನಿಜವಾಗಿಯೂ ಪ್ರಗತಿಯತ್ತ ಸಾಗುತ್ತದೆ ಎಂದು ಅವರು ಹೇಳಿದ್ದರು. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳತಕ್ಕಂತ ನಾನು ಕೇಳಲ್ಪಟ್ಟೆ. ಒಂದು ಸಣ್ಣ ಗ್ರಾಮದಲ್ಲಿ ಇಷ್ಟೊಂದು ಉತ್ಸಾಹದಿಂದ ಇತಿಹಾಸ ಪುರುಷರ ಅವರ ಜಯಂತಿಗಳನ್ನು ಆಚರಣೆ ಮಾಡುವ ಮೂಲಕ ಯುವ ಪೀಳಿಗೆಗೆ ನೀವೊಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದೀನಿ. ಯಾಕಂದರೆ ನಾನು ಭಾಳ ಕಡೆ ತಿರುಗಾಡ್ತಿರ್ತೀನಿ, ಭಾಳ ಜನರ ಒಡನಾಟ ಇರ್ತೈತಿ, ಭಾಳ ಕೇಸ್ಗಳನ್ನು ನಾವು ಹ್ಯಾಂಡಲ್ ಮಾಡ್ತಿರ್ತೀವಿ. ಎಲ್ಲನೂ ನೋಡಬೇಕಾದ್ರೆ ನಮ್ಮ ಈಗಿನ ಯುವ ಪೀಳಿಗೆ ಇತಿಹಾಸ ಪುರುಷರ ಮಹನೀಯರ ಒಂದು ಜೀವನ, ಅವರ ಮೌಲ್ಯಗಳನ್ನು ನಮ್ಮಲ್ಲಿ ಸ್ವಲ್ಪ ಅವರು ಅಳವಡಿಸ್ಕೋಬೇಕು. ಅಂದಾಗ ನಾವು ಅವ್ರ ಜಯಂತಿಗಳನ್ನ ಆಚರಣೆ ಮಾಡೋದು ಸ್ವಾಗತ. ಇದು ಅಂದರೆ ಅದಕ್ಕೆ ಒಂದು ಅರ್ಥ ಬರ್ತೈತಿ, ಬೆಲೆ ಬರ್ತೈತಿ, ಅದಕ್ಕೊಂದು ಒಳ್ಳೆಯ ಫಲಿತಾಂಶ ಸಿಗ್ತದೆ. ಸೊ ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ನೀವು ಈ ರೀತಿ ಮಾಡೋದು ನಿಜವಾಗಿ ನಾನು ಆಶ್ಚರ್ಯಪಟ್ಟೆ. ಯಾಕಂದ್ರೆ ನಾನು ಲಾಸ್ಟ್ ಟೈಮಲ್ಲಿ ಒಂದು 1.5 ತಿಂಗಳಿಂದ ಒಂದು ದಲಿತ ಸಭೆ ಮಾಡಿದ್ದೇನೆ ರೀ. ಇಲ್ಲಿ ಇದೇ ಇದ್ರಾಗ ಮಾಡಿದ್ದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಈರಣ್ಣ ಶಿರಗಾವಿ ಮಹಾಪುರುಷರ ಕಾರ್ಯವನ್ನು ಶ್ಲಾಘಿಸುತ್ತಾ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ತಮ್ಮ ಚಿಂತನೆಗಳನ್ನು ತುಂಬುವುದು ಅವಶ್ಯಕ ಎಂದು ಹೇಳಿದ್ದರು. ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದೆಂದು ಯುವ ಪೀಳಿಗೆಗೆ ಈ ಚಿಂತನೆಗಳನ್ನು ತಲುಪುವುದು ವಿಶೇಷವಾಗಿ ಅಗತ್ಯವಾಗಿದೆ ಎಂದು ಅವರು ಹೇಳಿದ್ದರು. ಇಂದವೀ ಸಮಾಜ ಅಂತ ಸ್ಥಾಪನೆ ಮಾಡಿಬಿಟ್ಟು ಶೌರ್ಯ ಸಾಹಸವನ್ನ ತುಂಬಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರು, ಇನ್ನು ನಮ್ಮ ಬಸವೇಶ್ವರರು 12ನೇ ಶತಮಾನದಲ್ಲಿ ಅದು ಅನುಭವ ಮಂಟಪದ ಮೂಲಕ ಒಂದಿಷ್ಟು ಕಲ್ಪನೆಯನ್ನ ಮಾತ್ರ ಕೊಟ್ಟಿದ್ರು. ಆದ್ರೆ ನಮ್ಮ
B.R. ಅಂಬೇಡ್ಕರ್, ಭಾರತ ರತ್ನ B.R. ಅಂಬೇಡ್ಕರ್ ಅವರು ನಮಗೆ ನಮ್ಮದೇ ಆದಂತಹ ಅದ್ಭುತವಾದಂತಹ ಚೌಕಟ್ಟನ್ನು ಧಾರೆ ಎಳೆದಂತಹ ಮಹಾನ್ ಚೈತನ್ಯ ಯಾರು ಐತ್ರಪ್ಪ ಅಂತಂದ್ರೆ ಅವರು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಅನ್ನುವಂಥ ಮಾತನ್ನ ನಾವೆಲ್ಲ ನೆನೆಸಲೇಬೇಕು. ಏನು ಇದ್ರಿ ಅವರಲ್ಲೇ ಅದೊಂದು ಪ್ರಾಬಲ್ಯ, ಅದ್ಭುತವಾದಂತಹ ಪ್ರಾಬಲ್ಯವನ್ನು ಹೊಂದಿದಂತಹ ವ್ಯಕ್ತಿಗಳು ಸದಾ ಕಾಲ ಹೆಚ್ಚು ತಮ್ಮ ಜೀವನವನ್ನು ಓದಿನಲ್ಲಿಯೇ ತೊಡಗಿಸಿಕೊಂಡ್ರು. ಅಲ್ಲ, ತದನಂತರ ಅರಸೊತ್ತಿಗೆ ನಂತರ ಕೆಂಪು ಮುಖದ ಮಂಗಗಳು ಬ್ರಿಟಿಷರು ಬಂದು ಸುಮಾರು 200 ವರ್ಷಗಳ ಕಾಲ ನಮ್ಮನ್ನ ಆಳಿದ್ರು. ತದನಂತರದ ಸನ್ನಿವೇಶದೊಳಗ ನಾವು ಸುಮಾರು ಹೋರಾಟವನ್ನ ಮಾಡಿ, ಸ್ವತಂತ್ರ ಹೋರಾಟವನ್ನ ಮಾಡಿ, ತದನಂತರ ಸ್ವತಂತ್ರ ಪಡ್ಕೊಂಡಂತಹ ಪ್ರಜಾಪ್ರಭುತ್ವ, ವಿಶಾಲವಾದಂತಹ ರಾಷ್ಟ್ರದ ಅಧಿಪತಿ ಯಾರು ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದೊಳಗ ಸಂವಿಧಾನ ಕರಡು ಸಮಿತಿಯ ಘನ ಅಧ್ಯಕ್ಷತೆಯನ್ನು ವಹಿಸಿಬಿಟ್ಟು ಸುಮಾರು 200 ರಾಷ್ಟ್ರಗಳ ಸಂವಿಧಾನವನ್ನ ಅಭ್ಯಸಿಸಿ ಒಳ್ಳೊಳ್ಳೆ ಅಂಶಗಳನ್ನೆಲ್ಲ ಕ್ರೋಢೀಕರಣವನ್ನ ಮಾಡಿಕೊಂಡು ಅದ್ಭುತವಾದಂತಹ ಜಗತ್ತಿನೊಳಗ ವಿಶ್ವದ ಕಾರ್ಯಕ್ರಮದ ಸಮಯದಲ್ಲಿ ಗಡಿನಾಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ನಿಪ್ಪಣಿಯಿಂದ ಉತ್ಸಾಹಭರಿತ ಜ್ಞಾನೋದಯ ಗೀತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದಕ್ಕೆ ಹಾಜರಿದ್ದವರು ಉತ್ಸಾಹದಿಂದ ಪ್ರತಿಕ್ರಿಯಿಸಿದ್ದರು. ಈ ಸಮಯದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲಕ್ಷ್ಮೀ ಮಗ್ದುಂ, ಮಲ್ಲಿಕಾರ್ಜುನ್ ಶಿಂದೆ, ಅಪ್ಪಾಸಾಹೇಬ್ ಕೇಸರ್ಕರ್, ದಯಾನಂದ ಭಾರತಿ, ಕುಂಭಾರ್ ಸರ್, ಮರಾಠಿ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಸುನೀಲ ಕಾಂಬಳಿ, ಕನ್ನಡ ಶಾಲೆಯ ಅಧ್ಯಕ್ಷ ಮಹೇಶ ನಾಯಕ, ಅಧ್ಯಕ್ಷ ರಾಜು ನಾಯಕ, ಉಪಾಧ್ಯಕ್ಷ ಸಾಗರ್ ಗುರವ, ಮಾರ್ಗದರ್ಶಕ ಸುರೇಶ ಕುಂಬಾರ, ಹಿರಿಮಠ ಗುರೂಜಿ, ರೇಷ್ಮಾ ನಾಯಕ್, ಕಾಕಾಸಾಹೇಬ್ ಕಾಮಟಿ, ಆಕಾಶ ನಾಯಕ, ಲಖನಾಪುರ ಗ್ರಾಮದ ಯುವತಿಯರು ಸೇರಿದಂತೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಭಾವನಾಶಾಸ್ತ್ರಿಯವರು ನಿರ್ವಹಿಸಿದ್ದರು ಮತ್ತು ಗಜಾನನ ನಾಯಕರವರು ವಂದನಾರ್ಪಣೆ ಮಾಡಿದ್ದರು. ಐಸಿಬಿ ಸುದ್ದಿಗಾಗಿ ಲಖನಾಪುರದಿಂದ ಸಂಜಯ ಕಾಂಬಳಿ.